ಇಬ್ರಿಬ್ರಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಆ ಕೃಷ್ಣ ವಸುಮತಿ ಇಬ್ರು ಅಲ್ಲೇ ಕೂತಿದ್ರು. ಅವ್ರಿಬ್ರಲ್ಲಿ ಒಬ್ರ ಹತ್ರ ಸಿಕ್ಕಾಕೊಂಡಿದ್ರು. ಇವತ್ ನನ್ ಕತೆ ಮುಗೀತಿತ್ತು. ಏಯ್, ಆ ಕೃಷ್ಣನ್ ಕೈಗೆ ಸಿಕ್ಕಾಕೊಂಡ್ವಿ ಅಂತ ಇಟ್ಕೋ, ನಮ್ಮಿಬ್ಬರನ್ನು ಸಿಗದು ಮನೆ ಗೇಟ್ ತೋರಣ ಕಟ್ಬಿಡ್ತಾನೆ. ಹೋಗ್ಲಿ ಬಿಡಮ್ಮ, ಇವಾಗ ಏನೂ ಆಗಿಲ್ವಲ್ಲ. ಏಯ್, ಬುದ್ಧಿ ಇದೆಯೇನೆ ನಿನ್ಗೆ? ಆ ವಸುಮತಿ ನೋಡಿದ್ರೆ ನಮ್ಮನ್ನ ಈ ಮನೆಯಿಂದ ಹೊರಗೆ ಹಾಕೋದಿಕ್ಕೆ ತುದಿ ಗಾಲಲ್ಲಿ ನಿಂತಿದ್ದಾಳೆ. ಈ ಮನೆಯವರೆಲ್ಲ ನಾವ್ ಯಾವಾಗಪ್ಪ ತಪ್ಪು ಮಾಡ್ತೀವಿ ಅಂತ ಕಾಯ್ತಾ ಇದ್ದಾರೆ. ನೀನ್ ನೋಡಿದ್ರೆ ಇಂಥ ಕೆಲ್ಸ ಮಾಡ್ತಾ ಇದ್ಯಾ. ನೀನಿವಾಗ ಮಹಾ ಬುದ್ಧಿವಂತ ತರ ಮಾತಾಡ್ಬೇಡ. ನೀನೇ ತಾನೇ ತಗೊಂಡು ಹೋಗಿ ಕೊಟ್ಟಿದ್ದು. ಕೊಡಕ್ಕಿಂತ ಮುಂಚೆ ಅದ್ರಲ್ಲಿ ಏನಿದೆ ಅಂತ ನೋಡ್ಕೊಡ್ಬೇಕು ತಾನೆ. ಕೆನ್ನೆಗ್ ಬಾರಿಸ್ತೀನಿ ನೋಡು. ನನ್ಗೇನ್ ಕನ್ಸ ಬಿದ್ದಿತ್ತು ನನ್ನ ಮಗಳು ಈ ತರ ಎಲ್ಲ ಮಾಡಿರ್ತಾಳೆ ಅಂತ? ಲೇ, ನಿನಗ್ಯಾಕೆ ಬಂತು ಇಂಥ ದುರ್ಬುದ್ಧಿ? ನಾನೇನ್ ಹೇಳ್ದೆ ನಿನ್ಗೆ? ಕೋದಂಡನ್ ಮನ್ಸಲ್ಲಿ ಜಾಗ ತಗೋ ಅಂತ. ಆದ್ರೆ ನೀನ್ ಯಾಕೆ ಈ ತರ ಮಾಡ್ತಿದ್ಯಾ? ಅದು ಆ ಕಾರ್ಡಲ್ಲಿ ನನ್ನ ಅವರ ಹೆಸರನ್ನ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬರ್ದೆ. ಅದ್ರಿಂದ ಇಷ್ಟೊಂದೆಲ್ಲ ತೊಂದರೆ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಏಯ್, ಮುಚ್ಚ ಬಾಯಿ ಸಾಕು. ಅಮ್ಮ, ನಿಂದೆ ತಪ್ಪು. ನೀನ್ ನೋಡ್ಕೊಂಡಿದ್ರೆ ಇಷ್ಟೆಲ್ಲ ತೊಂದರೆ ಆಗ್ತಾನೆ ಇರ್ಲಿಲ್ಲ. ನೋಡು ಮಾಯಾ, ಅಮ್ಮ, ಹೊಡ್ದಾಕ್ಬಿಡ್ತೀನಿ ಈಗ. ಅಮ್ಮ ನೋಡು, ಇನ್ಮೇಲೆ ನಾನ್ ಹೇಳೋದಷ್ಟೇ ಮಾಡು. ಅದನ್ನ ಬಿಟ್ಟು ಹೆಚ್ಚು ಮಾಡ್ಬೇಡ, ಕಡಿಮೆನೂ ಮಾಡ್ಬೇಡ. ಅರ್ಥ ಆಯ್ತಾ? ಆಯ್ತು ಬಿಡು, ಯಾಕೆ ಬಡ್ಕೋತ್ಯಾ? ನೋಡು ಮಾಯಾ, ನಾನ್ ಹೇಳ್ದ ಹಾಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹೆತ್ತ ಮಗಳು ಅಂತ ಕೂಡ ನೋಡೋದಿಲ್ಲ. ಈಗ್ಲೇ ಹೇಳ್ತಿದ್ದೀನಿ. ಸರಿ ಬಿಡಮ್ಮ, ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು. ಇವಾಗ ಏನ್ ಮಾಡ್ಬೇಕು ಅಂತ ಹೇಳು. ತಗೋ, ಇದನ್ನ ಯಾರಿಗೂ ಕಾಣದೇ ಇರೋ ಹಾಗೆ ಸುಟ್ ಹಾಕು. ಇಲ್ಲ, ಯಾರು ಓದಕ್ಕಾಗದೆ ಇರೋ ಹಾಗೆ ಪೂರ್ತಿ ಹರಿದ್ ಬಿಸಾಕು. ಅರ್ಥ ಆಯ್ತಾ? ಆ ಕೃಷ್ಣ ಬೇರೆ ಇವಾಗ ಊಟ ಮಾಡ್ದ. ಪಾತ್ರೆ ಎಲ್ಲ ಬಿದ್ದಿರುತ್ತೆ, ಅದನ್ ಬೇರೆ ಬೆಳಗ್ಬೇಕು. ಏನೇ ನೋಡ್ತಿದ್ಯಾ? ಹೋಗ್, ಮೊದ್ಲು ಕೆಲ್ಸ ಮಾಡೋಗು. ಹೋಗು ಅಮ್ಮ, ಹೋಗು. ಅಯ್ಯೋ, ಅಡಿಗೆ ಮನೇಲಿ ಬೇರೆ ಅಷ್ಟು ಕೆಲ್ಸ ಇದೆ. ಎಷ್ಟು ಪ್ರೀತಿಯಿಂದ ಬರ್ದಿದ್ದೀನಿ. ಇದನ್ ಹೇಗ್ ಹರಿಯೋದು? ಒಂದ್ ಮದ್ವೆ ಕಾಡ್ತಾನೆ, ಇದನ್ ಯಾರು ಓಪನ್ ಮಾಡಿ ನೋಡ್ತಾರೆ? ಈ ಅಮ್ಮಂಗೂ ಬುದ್ಧಿ ಇಲ್ಲ. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷ ಗಜವಕ್ರಂ ಚತುರ್ಥ. ಅಯ್ಯೋ ದೇವ್ರೆ, ಇವತ್ತೇನು ಇನ್ನೂ ಪೂಜೆನೇ ಮಾಡಿಲ್ವಲ್ಲ? ಪ್ರತಿದಿನ ಇಷ್ಟೊತ್ತು ಪೂಜೆ ಮಾಡ್ತಾ ಇದ್ಲಲ್ವಾ? ವಸುಮತಿ ರೀ, ವಸು ಇನ್ನೂ ಎದ್ದಿಲ್ವಾ? ಗೊತ್ತಿಲ್ಲ, ಯಾಕೆ? ಅಲ್ಲ, ಇಷ್ಟೊತ್ತಿಗೆಲ್ಲ ಪೂಜೆ ಮಾಡಿ ನಮ್ಗೆಲ್ಲ ಕಾಫಿ ಕೊಡ್ತಾ ಇದ್ಲು. ಇವತ್ ನೋಡಿದ್ರೆ ಇನ್ನೂ ಪೂಜೆನೇ ಆಗಿಲ್ಲ, ಅದಕ್ಕೆ ಕೇಳ್ದೆ. ಅಯ್ಯೋ, ರಾತ್ರಿ ಕೃಷ್ಣ ಬರೋದ್ ಲೇಟ್ ಆಗಿರತ್ತೆ. ಅವ್ನಿಗೆ ಊಟ ಬಡಿಸಿ ಮಲಗೋದಿಕ್ಕೆ ತಡ ಆಗಿರತ್ತೆ. ಎದ್ದೇಳ್ತಾಳೆ ಬಿಡು. ಪೂಜಾ, ಗಿರಿ, ಹೇಳಿ ಮಕ್ಳ. ವಸು, ಇದ್ಯಾಕೆ ತಲೆ ಹಿಡ್ಕೊಂಡ್ ಬರ್ತಾ ಇದ್ಯಾ? ಮೈಗೆ ಹುಷಾರಿಲ್ವಾ? ಅತ್ತೆ, ನೆನ್ನೆ ನನಗೆ ಹುಷಾರಿಲ್ಲ ಅಂತ ಮಾತ್ರೆ ಕೊಡೋದಕ್ಕೆ ಬಂದ್ಲು. ಈಗ ನೋಡಿದ್ರೆ ಇವಳೆ ತಲೆನೋವು ಅಂತಿದ್ದಾಳೆ. ಮೋಸ್ಟ್ಲಿ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಅಯ್ಯೋ, ಜ್ವರ ಏನೂ ಇಲ್ಲ. ಏನಾಯ್ತು? ಯಾಕಮ್ಮ ವಸು, ಏನಾಯ್ತು? ಅಯ್ಯೋ, ಏನಿಲ್ಲಪ್ಪ, ಸ್ವಲ್ಪ ತಲೆನೋಯ್ತಿದೆ. ಅದಕ್ಕೆ ಇವ್ರು ಆಸ್ಪತ್ರೆಗೆ ಹೋಗೋಣ ಅಂತ ತಮಾಷೆ ಮಾಡ್ತಿದ್ದಾರೆ. ಅಷ್ಟೇನಾ? ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಬಿಡು. ಕಾಫಿ ರೆಡಿನಾ ನಳಿನಿ? ಅಯ್ಯೋ, ಯಾವಾಗ್ಲೂ ಕಾಫಿ ಕಾಫಿ ಅಂತಿರ್ತಾರೆ. ಹುಟ್ಟಿದಾಗ ಹಾಲಲ್ಲ, ಕಾಫಿನೇ ಕುಡ್ದಿರ್ಬೇಕು. ಅದಕ್ಕೆ ಹೀಗ್ ಬಡ್ಕೊಳ್ಳೋದು. ಈ ಬಿಸಿ ಬಿಸಿ ಕಾಫಿನ ಗ್ಲಾಸ್ಗಲ್ಲ, ಅವಳ ಬಾಯಿಗೆ ಹೊಯ್ದ್ ಬಿಡ್ಬೇಕು. ಇವಳು ಸತ್ರೆ ತಿಥಿಗೂ ಕಾಫಿನೇ ಮಾಡ್ಸೋದು ಅನ್ಸತ್ತೆ. ನಳಿನಿ, ಕಾಫಿ ರೆಡಿ ಆಯ್ತಾ ಅಂದೆ? ರೆಡಿ ಇದೆ, ಅದಕ್ಕೆ ತರ್ತಾ ಇದ್ದೀನಿ. ವಸು, ನಿನಗೊಂದು ವಿಷಯ ಗೊತ್ತಾ? ಏನದು? ಆಗಾಗ ತಲೆನೋವು ಬರ್ತಿರ್ಬೇಕು, ಅದರಿಂದ ಒಳ್ಳೇದಾಗತ್ತೆ. ಯಾಕಳಿ ಅಂದ್ರೆ? ಮಾವ, ತಗೋ ಕಾಫಿ ತಗೋ. ನೋಡಿ, ಆಗಾಗ ತಲೆನೋವು ಬರ್ತಾ ಇರಬೇಕು. ನಮಗೂ ತಲೆ ಇದೆ ಅನ್ನೋದು ಗೊತ್ತಾಗತ್ತೆ. ಈಗ ನೋಡಿ, ವಸುಗೆ ತಲೆನೋವು ಬಂದಿದೆಯಲ್ವಾ, ಅವಳಿಗೆ ತಲೆ ಇರೋದು ಕನ್ಫರ್ಮ್ ಆಗೋಯ್ತು. ಒಳ್ಳೆ ಜೋಕೋಳಿ ಅಂದ್ರೆ ಒಳ್ಳೆ ಜೋಕು. ರೇ, ಆಯ್ತು ಕಣೆ, ರೆಡಿಯಾಗಿ ಹೋಗು, ಹಾಸ್ಪಿಟ್ಲ್ಗೆ ಹೋಗೋಣ. ಯಾರ್ರೀ ತಲೆನೋವಿಲ್ಲ ಆಸ್ಪತ್ರೆಗೆ ಹೋಗ್ತಾರೆ? ಸ್ವಲ್ಪ ಅಮೃತಾಂಜನ್ ಹಚ್ಕೊಂಡು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಸ್ವಲ್ಪ ಸುಮ್ಮನೆ ಇರಿ.
ಅಮ್ಮ ಇವತ್ ಪೂಜೆ ನೀನೇ ಮಾಡ್ಬಿಡ್ತೀಯಾ? ಆಯ್ತಮ್ಮ, ನಾ ಮಾಡ್ತೀನಿ. ನೀ ಹೋಗ್ ಮಲ್ಕೋ. ಪೂಜಾ ಎದ್ಲಾ? ಎಪ್ಸಿದೀನಿ, ಎದ್ದಿದಾರೋ ಇಲ್ವೋ ಗೊತ್ತಿಲ್ಲ. ಸರಿ, ಅವಳು ಎದ್ ಬಂದ್ರೆ ಅಮೃತಾಂಜನ್ ಕೊಟ್ ಕಳ್ಸು. ಅವಳ ಹತ್ರನೇ ತಲೆಗೊಂಚೂರು ಮಸಾಜ್ ಮಾಡಿಸ್ಕೊಂಡು ಮಲ್ಕೋತೀನಿ. ಆಯ್ತು. ಅಯ್ಯೋ, ಸ್ಟೀಲ್ ಗ್ಲಾಸ್, ಗಾಜಿನ ಗ್ಲಾಸ್ ಅಲ್ಲೇ. ತೊಳ್ದಿಲ್ಲ ಅಮ್ಮ. ಅಯ್ಯೋ, ಸರಿ ಜೋಡ್ಸು. ಮಾಯಾ, ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀರಲ್ವಾ? ನೋಡ್ಕೊಂಡ್ ಕೆಲ್ಸ ಮಾಡೋದಕ್ಕಾಗಲ್ವಾ? ನೀನಾ ಒಂದು ಬೀಳ್ತ್ಯಾ ಇಲ್ಲ ಏನಾದ್ರೂ ಬೀಳಿಸ್ತಿರ್ತ್ಯಾ? ಮೊದ್ಲೇ ತಲೆನೋವು ಅಂತ ಒದ್ದಾಡ್ತಾ ಇದ್ದೀನಿ. ಅಮ್ಮ, ಪೂಜಾ ಬಂದ್ರೆ ಕಳ್ಸಮ್ಮ. ನೆಮ್ಮದಿಯಾಗಿ ಕಾಫಿ ಕುಡಿಯೋಕ್ಕೂ ಬಿಡಲ್ಲ. ಮಾಯಾ, ಗೊಬ್ಬರ ಹೊಡ್ಸದ್ನ ಚೆಲ್ಬೇಕಾಗಿತ್ತು, ಆಳುಗಳೇ ಬರ್ತಿಲ್ಲ. ಹೌದಾ? ಹೌದು, ನಿಮ್ಮಿಬ್ರದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅಯ್ಯೋ ಅಪ್ಪ, ನಿಧಾನ, ನೀರ್ ತಗೊಳ್ಳಿ. ಅಮ್ಮ, ಅಪ್ಪ ನಿಮ್ಗೆ ಯಾವಾಗ್ಲಾದ್ರೂ ಐ ಲವ್ ಯು ಅಂದಿದಾರಾ? ನಾಲ್ಗೆ ಕಚ್ಕೊಂಡೆ. ಏನೇ ನಿಂದು? ಅಪ್ಪ ನಿಮ್ಗೆ ಯಾವಾಗ್ಲಾದ್ರೂ ಐ ಲವ್ ಯು ಅಂದಿದಾರಾ ಅಂದೆ. ಸುಮ್ನೆ ತಿಂದೆದ್ದೋಗು. ಹೇಳಮ್ಮ ಪ್ಲೀಸ್. ಏನೇ ಆಗಿದೆ ನಿನ್ಗೆ? ನಿಮ್ಮ ಅಪ್ಪನೇ ಕೇಳು. ಅಪ್ಪ, ಹೊರಗಡೆ ಯಾರೋ ಬಂದವ್ರೆ, ತೋಟದ ಸ್ವಲ್ಪ ಕೆಲಸ. ಅಲ್ಲೇ ಅಪ್ಪ, ಏನ್ ಮಾಡ್ತಿದ್ರು? ಅಮ್ಮ, ಅಪ್ಪ ಹೋದ್ರು, ನೀನ್ ಹೇಳಮ್ಮ. ವಂಶಿ, ಹೇಳಮ್ಮ, ಪರವಾಗಿಲ್ಲ. ಹೇಳು ಹೇಳು ಹೇಳು. ಯಾವಾಗೂ ಒಂದ್ಸಲ ಹೇಳಿದ್ದಾರೆ. ಹೌದಾ? ಯಾವಾಗ? ಎಲ್ಲಿ? ಮದ್ವೆಗ್ ಮುಂಚೆ ಜಾತ್ರೆನಲ್ಲಿ ಸೀರೆ ಕೊಡ್ಸಿ ನಿನ್ ಕೂದ್ಲು ಉದ್ದಕ್ ಚೆನ್ನಾಗಿದೆ,